Dear student, today I am going to explain problem number 11 in deduction from gross total income. The problem is like this. Sri Suryanarayana is a manager of a bank in Bangalore. He has furnished the following particulars of his income for the year ended 31st/3/2019. ಇದು ಪ್ರಾಬ್ಲಮನ್ನು ಹಾಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ನಾನು. Statement to compute the total income of Suryanarayana for the assessment date 2019 and 20. ಸೊ ಹಾಗೆ ನೋಡ್ಕೊಂಡು ಹೋಗೋಣ. ಏನು ಕೇಳಿದಾನೆ? ಕಂಪ್ಯೂಟ್ ದಿ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಡೇಟ್ 2019 and 20. ಟೇಕ್ ಒನ್ ಬೈ ಒನ್. Income from salary computed 4,62,000, that is 4,62,000 computed income. Next, computed income from house property already compute ಮಾಡಿ ಕೊಟ್ಟಿದ್ದಾರೆ, ಅದನ್ನು ತಗೊಳ್ತೀವಿ. Next, his contribution to RPF is rupees 2,000 per month. His employer also contributes an equal amount. ನೋಡಿಲ್ಲಿ ಅವನ ಕಾಂಟ್ರಿಬ್ಯೂಷನ್ 2,000 rupees per month ಇದೆ. And his employer contributes an equal amount ಅಂದರೆ his employer contribution to RPF is comes under salary ಬರುತ್ತೆ. ಇದು his contribution to RPF rupees 2,000 per month is ಡಿಡಕ್ಷನ್ಸ್ ಬರುತ್ತೆ ಅಂಡರ್ ಸೆಕ್ಷನ್ 80C ನಲ್ಲಿ, ಅದು ತಗೊಳ್ಳೋಣ. ನೆಕ್ಸ್ಟ್, ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF ಅಕೌಂಟ್ ಈಸ್ ಅಟ್ 14% per annum is rupees 40,000. ದಿಸ್ ಇಸ್ ಆಲ್ಸೋ ಕಮ್ಸ್ ಅಂಡರ್ ಸ್ಯಾಲ್ರಿ. ಇನ್ಕಮ್ ಫ್ರಮ್ ಸ್ಯಾಲ್ರಿ ನೀವು ಮಾಡಿದ್ರ ಅಲ್ಲಿ ನಾವು ತಗೊತೀವಿ. ಇಲ್ಲಿ ಇನ್ಕಮ್ ಡಿಡಕ್ಷನ್ಸ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಇದರ ಎಫೆಕ್ಟ್ ಏನಿಲ್ಲ, ಸ್ಯಾಲ್ರಿಲಿ ಬರುತ್ತೆ, ಆ ಸ್ಯಾಲ್ರಿನಲ್ಲಿ ತಗೊತೀವಿ. ಓಕೆನಾ? ನೆಕ್ಸ್ಟು, ಗ್ರಾಸ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ದಿಸ್ ಇಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಗ್ರಾಸ್ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್, ಗ್ರಾಸ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ದಿಸ್ ಆಲ್ಸೋ ಕಮ್ಸ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ 10,000 rupees, ಅಂದರೆ 10,000 rupees ಒಳಗಡೆ ಇದ್ದಾಗ ನಾವು ಗ್ರಾಸ್ ಅಪ್ ಮಾಡೋಕ್ಕಾಗಲ್ಲ, ಎಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟ್ ತೊಗೊತೀವಿ. ನೆಕ್ಸ್ಟು, ಡೊನೇಷನ್ ಪೇಯ್ಡ್ ಟು ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಆಮೇಲೆ ಲೈಫ್ ಇನ್ಶೂರೆನ್ಸ್ ಆನ್ ಈಸ್ ಓನ್ ಲೈಫ್. ನೆಕ್ಸ್ಟ್, ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್. ನೋಡಿ, ಇವೆಲ್ಲ ಡಿಡಕ್ಷನ್ಸ್ ಅಲ್ಲಿ ಬರ್ತವೆ. ನೋಡಿ, ಇದು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಶೇರ್ಸ್, ಗ್ರಾಸ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಶೇರ್ಸ್ ಇಸ್ ಎಕ್ಸಾಮ್ ಫ್ರಮ್ ಟ್ಯಾಕ್ಸ್. ನೆಕ್ಸ್ಟ್, ಗ್ರಾಸ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಇವೆಲ್ಲ ಕಮ್ಸ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ನಾನು ಇಲ್ಲಿ ಪ್ರಾಬ್ಲಮನ್ನು ಮಾಡ್ತೀನಿ ನೋಡಿ. ದಟ್ ಈಸ್ ಇನ್ಕಮ್ ಫ್ರಮ್ ಸ್ಯಾಲ್ರಿ 4,62,000. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ದಟ್ ಇಸ್ ಆಲ್ಸೋ 1,25,000. ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ 15,000 rupees, ನಾವು ಗ್ರಾಸ್ ಅಪ್ ಮಾಡ್ಲಿಕ್ಕೆ ಹೋಗಲ್ಲ. ನೆಕ್ಸ್ಟ್, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಎಕ್ಸಾಮ್ ಫ್ರಮ್ ಟ್ಯಾಕ್ಸ್, ಅಮೌಂಟ್ ನಮ್ಮಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ 10,000, ಅಪ್ ಟು 10,000 ನಾವು ಗ್ರಾಸ್ ಅಪ್ ಮಾಡಲ್ಲ. 10,000 ಎಕ್ಸೀಡ್ ಆದರೆ ನಾವು ಗ್ರಾಸ್ ಅಪ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ 10,000 ತಗೋತೀವಿ. ದಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 25,000 rupees ಬರುತ್ತೆ. ಟೋಟಲ್ ಮಾಡ್ಕೊಂಡ್ರೆ 6,12,000 rupees ಇಸ್ ಟೋಟಲ್ ಗ್ರಾಸ್ ಟೋಟಲ್ ಇನ್ಕಮ್. ಓಕೆನಾ? ಸೊ ಅಂಡರ್ ದಟ್ ವಿ ಹ್ಯಾವ್ ಟು ಡಿಡಕ್ಟ್ some deductions under section 80C to 80U. Here take one by one. First one, deductions under section 80C. Here we have 2 points. Number 1, LIC premium rupees 5,000 and his contribution to RPF, that is 2,000 rupees per month into 12 months, that is 24,000. These two comes under 80C. Total amount is 29,000 rupees under 80C. Next, 80G, we have 2 options. First one, without limit 100% deductions and with limit 100%. ಈ ಎರಡು ಸಹ 100% ಡಿಡಕ್ಷನ್ಸ್. ವಿತೌಟ್ ಲಿಮಿಟ್ ಅಲ್ಲಿ ಏನು ಬರ್ತದೆ? ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್ ಈಸ್ ವಿತೌಟ್ ಲಿಮಿಟ್ 100% ಡಿಡಕ್ಷನ್ಸ್, ದಟ್ ಈಸ್ 5,000 ತಗೊಂತೀವಿ. ನೆಕ್ಸ್ಟ್, ವಿತ್ ಲಿಮಿಟ್ 100% ಡಿಡಕ್ಷನ್ಸ್, ಡೊನೇಷನ್ ಟು ಬ್ಯಾಂಕ್ ಯೂನಿವರ್ಸಿಟಿ, ಇದು ವಿತ್ ಲಿಮಿಟ್ 100% ಡಿಡಕ್ಷನ್ಸ್. ಓಕೆನಾ? ಅಲ್ಲಿಗೆ 10,000 rupees. ಓಕೆನಾ? ದಿ ಟೋಟಲ್ ಈಸ್ 15,000 rupees ಬಂತು. ಈ 15,000 rupees ಪ್ಲಸ್ 29,000 rupees 80C, in total 44,000 rupees is total deductions under section 80C to 80U. That is from gross total income deduct 44,000 rupees. The net amount is 5,68,000 rupees is total taxable income. Okay na? You'll note the verse ನೋಡಿ. Interest on RPF is taxable under that income from salary and employer's contribution to RPF also. These two comes under income from salary. Income from other source ಅಲ್ಲಿ ಅಥವಾ ಡಿಡಕ್ಷನ್ಸ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಅದರ ಎಫೆಕ್ಟ್ ಏನಿರಲ್ಲ. ಓಕೆನಾ? ದಟ್ ಈಸ್ ನಿಮ್ಮ 11th ಪ್ರಾಬ್ಲಮ್. ಆಮೇಲೆ ಇನ್ನೊಂದು ಪ್ರಾಬ್ಲಮನ್ನು ನಾನು ಆಗಲೇ ಮಾಡಿಸಿ ಈ ಚಾಪ್ಟರ್ನ ಕ್ಲೋಸ್ ಮಾಡೋಣ. ದಟ್ ಈಸ್ 12th 12 ಪ್ರಾಬ್ಲಮ್ ಆಗುತ್ತೆ. ಮೇ ಬಿ ಸಾಕಾಗುತ್ತೆ ಅಂದ್ಕೊಂಡಿದ್ದೀನಿ. ಇದಾದಮೇಲೆ ವಿ ಶಲ್ ಗೋ ಫಾರ್ ದಿ ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ಬೋದು, ಲಾಸ್ಟ್ ಚಾಪ್ಟರ್. ಓಕೆ, ದಿ 12th ಪ್ರಾಬ್ಲಮ್ ಈಸ್ ಲೈಕ್ ದಿಸ್.
That is, problem is Mr. Sridhar's gross total income for the previous year ending 31st March 2019 is 10 lakh rupees and he is deposited the following amounts. ಅವರ ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಬಿಟ್ಟಿದ್ರೆ ಒಂದೊಂದೇ ನೋಡ್ಕೊಂಡು ಹೋಗ್ತೀನಿ, ನೋಡ್ಕೊಂಡೋಗಿ ಆಮೇಲೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ದಿ ಅಮೌಂಟ್ ಇನ್ವೆಸ್ಟೆಡ್ ಇನ್ NSC 8th issue 10,000 rupees and interest accrued as on 31st March 2019 is 2,000 rupees. ಇವೆರಡು ಸಹ ಡಿಡಕ್ಷನ್ ಸೆಂಟರ್ಸ್ಗೆ ATC ಬರುತ್ತಿತ್ತು ಅಂತ ನಾವು ಡಿಡಕ್ಷನ್ ಕೊಡ್ತೀವಿ. ನೆಕ್ಸ್ಟ್ LIC ಪ್ರೀಮಿಯಂ, ದಟ್ ಈಸ್ LIC ಪ್ರೀಮಿಯಂ ಅಂದಿಲ್ಲ ಆನ್ ಈಸ್ ಲೈಫ್ ಆ್ಯಂಡ್ ಈಸ್ ವೈಫ್ ಲೈಫ್ ಆ್ಯಂಡ್ ಈಸ್ ಚಿಲ್ಡ್ರನ್ಸ್ ಲೈಫ್ ಟೋಟಲ್ 15,000 ಬರುತ್ತೆ. ದಿ ಟೋಟಲ್ ಸಮ್ ಅಶ್ಯೂರ್ಡ್ ಈಸ್ 5 lakhs. ದಟ್ ಈಸ್ ಇಲ್ಲಿ ನಾವು ತಗೊಳ್ತೀವಿ ದಿ ಪ್ರೀಮಿಯಂ ಅಮೌಂಟ್ ಆರ್ 20% ಆಫ್ ಸಮ್ ಅಶ್ಯೂರ್ಡ್. 20% ಆಫ್ ಸಮ್ ಅಶ್ಯೂರ್ಡ್ 1 lakh ಬರುತ್ತೆ. ನಾವು ಪ್ರೀಮಿಯಂ ಕೊಡ್ತಕ್ಕಂಥದ್ದು 15,000 ಬರುತ್ತೆ, ವಿಚ್ ಅವರ್ ಇಸ್ ಲೆಸ್, ಅಲ್ಲಿಗೆ 15,000 rupees ಬರುತ್ತೆ. ದಟ್ ಈಸ್ ಡಿಡಕ್ಷನಬಲ್ ಅಂಡರ್ ಸೆಕ್ಷನ್ 80C. ನೆಕ್ಸ್ಟ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಈಸ್ ಲೈಫ್ ಆನ್ ಈಸ್ ಹಿಮ್ಸೆಲ್ಫ್ ಆ್ಯಂಡ್ ಈಸ್ ವೈಫ್ rupees 20,000 ಅಪ್ ಟು ನಾವು ಅವ್ರ ವೈಫ್ಗೆ ಅವ್ರ ಲೈಫ್ಗೆ ಅವ್ರ ಚಿಲ್ಡ್ರನ್ಗೆ ಸೇರಿಸಿ ಅಪ್ ಟು 25,000 ನಾವು ಡಿಡಕ್ಷನ್ಸ್ ಕೊಡ್ಬಿಟ್ಟು ಅಂಡರ್ ಸೆಕ್ಷನ್ 80D ಅವರ ಪೇರೆಂಟ್ಸ್ ಇದ್ದರೆ ಅವರು ಸೀನಿಯರ್ ಸಿಟಿಸನ್ ಆಗಿದ್ರೆ 30,000 rupeesವರೆಗೂ ನಾವು ಡಿಡಕ್ಷನ್ಸನ್ನು ಕ್ಲೈಮ್ ಮಾಡ್ಬೋದು. ಇಲ್ಲಿ ಅವರು ಮತ್ತು ಅವರ ಮಿಸ್ಸಸ್ಗೆ ಮಾತ್ರ ಕೊಟ್ಟಿದ್ದಾರೆ. ದಟ್ ಈಸ್ 20,000 rupees ನಾವು ಕಂಪ್ಲೀಟ್ ಅಮೌಂಟನ್ನು ನಾವು ಡಿಡಕ್ಷನ್ಸ್ ಕೊಡ್ಬೋದು. ಆಗಲೇ ಹೇಳಿದಾಗ ಇದು 5,000 rupees ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಸೇರ್ಕೊಂಡಿದೆ ಅಂದರೆ ಟೋಟಲ್ ಇದು ಸೇರಿಸಿ ಅಪ್ ಟು ಮ್ಯಾಕ್ಸಿಮಮ್ 25,000 ನಾವು ಡಿಡಕ್ಷನ್ಸ್ ಕೊಡ್ಬೋದು. ಇಲ್ಲಿ 20,000 ರೂಪಾಯಿ, ಈ 20,000 ರೂಪಾಯಿ 5,000 ರೂಪಾಯಿ ಸೇರ್ಕೊಂಡಿದೆ ಅಂದರೆ ಮ್ಯಾಕ್ಸಿಮಮ್ 20,000 ರೂಪಾಯಿ ನಾವು ಡಿಡಕ್ಷನ್ಸ್ ಕೊಡ್ತೀವಿ 80D. ನೆಕ್ಸ್ಟು ಕಾಂಟ್ರಿಬ್ಯೂಷನ್ ಟು ಪೆನ್ಷನ್ ಫಂಡ್, ಇದು 80CC ಬರುತ್ತೆ. ದಟ್ ಈಸ್ 10,000 rupees ನಾವು ಕೊಡ್ತೀವಿ ಪೂರ್ತಿ. ನೆಕ್ಸ್ಟು ಈ ಹ್ಯಾಸ್ ಟೇಕನ್ ಆನ್ ಎಜುಕೇಷನ್ ಲೋನ್ ಫಾರ್ rupees 2 lakhs ಆನ್ 1/1/2009. ಇದು ಡೇಟ್ ಕೊಟ್ಟಾಗ ಭಾಳ ಕೇರ್ಫುಲ್ ಆಗಿರಿ ನೀವು. ಈ ಹ್ಯಾಸ್ ಟೇಕನ್ ಎ ಎಜುಕೇಷನ್ ಲೋನ್ ಫಾರ್ rupees 2 lakhs on 1/1/2009 for his higher studies. He repaid rupees 10,000 along with interest of rupees 6,500 in the previous 2018 and 19. ನೋಡಿ ಇಲ್ಲಿ ಇದಕ್ಕೆ ನಾವು ಎಜುಕೇಷನ್ ಲೋನ್ ಹೈಯರ್ ಎಜುಕೇಷನ್ ತೊಗೊಂಡ್ರೆ ಮ್ಯಾಕ್ಸಿಮಮ್ 8 years ಮಾತ್ರ ನಾವು ಡ್ಯೂರೇಷನ್ಸ್ ಕೊಡ್ತೀವಿ. 8 years ಎಕ್ಸೀಡ್ ಆದರೆ ನಾವು ಆ ಇಂಟ್ರೆಸ್ಟ್ ಆನ್ ಲೋನನ್ನು ನಾವು 80E ನಾವು ಡಿಡಕ್ಷನ್ಸನ್ನು ಕ್ಲೈಮ್ ಮಾಡ್ಲಿಕ್ಕೆ ಬರಲ್ಲ. ಓಕೆನಾ? ಇಲ್ಲಿ ನೋಡಿ 2009 ತೊಗೊಂಡಿರೋದು ಇನ್ನು 2018 and 19 ಅಂತಂದರೆ ಮೋರ್ ಆರ್ ಲೆಸ್ 9 years and 10 years ಆಗ್ತತ್ರಾಗಿದೆ. ಹಾಗಾಗಿ ನಾವು ಮ್ಯಾಕ್ಸಿಮಮ್ 8 years ಒಳಗಡೆ ಅದು ರೀಪೇಮೆಂಟ್ ಮಾಡಿಬಿಟ್ರೆ ನಾವು ಡಿಡಕ್ಷನ್ಸನ್ನು ಕ್ಲೈಮ್ ಮಾಡ್ತೀವಿ. ಅದರ್ವೈಸ್ ಡಿಡಕ್ಷನ್ ಕ್ಲೈಮ್ ಮಾಡ್ಲಿಕ್ಕೆ ಬರಲ್ಲ. ಈ ಎಂಟೈರ್ ಅಮೌಂಟ್ ನಾವು ಡಿಡಕ್ಷನ್ಸನ್ನು ಕ್ಲೈಮ್ ಮಾಡ್ಲಿಕ್ಕೆ ಬರಲ್ಲ ಅಂಡರ್ ಸೆಕ್ಷನ್ 80E. ಓಕೆನಾ? ಹಾಗಾಗಿ ಅದೊಂದು ಪಾಯಿಂಟನ್ನು ಜ್ಞಾಪಕ ಇಟ್ಕೊಳ್ಬೇಕು ನೀವು. ದಟ್ ಈಸ್ ಡೇಟ್ ಕೊಟ್ಟರೆ. ಇಫ್ ಇಟ್ ಈಸ್ ಮೋರ್ ದ್ಯಾನ್ 8 years ಆದರೆ ನೀವು 80E ನಾವು ಯಾವುದೇ ಕಾರಣಕ್ಕೆ ನೀವು ಇಂಟ್ರೆಸ್ಟ್ ಆನ್ ಹೈಯರ್ ಎಜುಕೇಷನ್ ಲೋನನ್ನು ನೀವು ಕ್ಲೈಮ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಅದಕ್ಕೆ ಡೇಟ್ ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟು ಇನ್ವೆಸ್ಟ್ಮೆಂಟ್ಸ್ ಇನ್ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ಸ್, ಇದು ಸಹ ಎಕ್ಸಂಪ್ಷನ್ಸ್ ಬರುತ್ತೆ, ಡಿಡಕ್ಷನ್ಸ್ ಬರುತ್ತೆ. ನೆಕ್ಸ್ಟು 80C. ನೆಕ್ಸ್ಟ್ ಡೆಪಾಸಿಟೆಡ್ rupees 8,500 in NSS. ದಿಸ್ ಇಸ್ ಆಲ್ಸೋ ನ್ಯಾಷನಲ್ ಸೇವಿಂಗ್ ಸ್ಕೀಮಲ್ಲಿ ನೀವು ಡೆಪಾಸಿಟ್ ಮಾಡಿದ್ರೆ ದಿಸ್ ಆಲ್ಸೋ ಕಮ್ಸ್ ಅಂಡರ್ 80C. ನೆಕ್ಸ್ಟ್ ಇನ್ವೆಸ್ಟೆಡ್ ಇನ್ 3 years ಬ್ಯಾಂಕ್ ಡೆಪಾಸಿಟ್ rupees 10,000. ಈ ಡೆಪಾಸಿಟ್ ಮಾಡಿದ್ರೆ ಈ ಡೆಪಾಸಿಟ್ಗೆ ಯಾವುದೇ ನಾವು ಡಿಡಕ್ಷನ್ಸನ್ನು ಕ್ಲೈಮ್ ಮಾಡ್ಲಿಕ್ಕೆ ಬರಲ್ಲ. ಓಕೆನಾ? ಇಷ್ಟು ಇನ್ಫಾರ್ಮೇಷನ್ ಇದೆ. ಈ ಇನ್ಫಾರ್ಮೇಷನ್ ತೊಗೊಂಡು ನಾವು ಪ್ರಾಬ್ಲಮನ್ನು ಮಾಡಿದ್ದು ನೋಡಿ. ದಟ್ ಈಸ್ ಕಾಲ್ಡ್ ಆಸ್ ನೋಡಿಲಿದೆ ಸ್ಟೇಟ್ಮೆಂಟ್ ಶೋಯಿಂಗ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಟೋಟಲ್ ಇನ್ಕಮ್ ಆಫ್ ಶ್ರೀಧರ್ ಫಾರ್ ದ ಅಸೆಸ್ಮೆಂಟ್ ಇಯರ್. ಓಕೆ, ರೈಟ್. ಲಾಸ್ಟ್ ಟೋಟಲ್ ಇನ್ಕಮ್ 10 lakhs ಕೊಟ್ಟಿದ್ದಾರೆ. ನೆಕ್ಸ್ಟ್ ಡಿಡಕ್ಷನ್ ಸೆಂಟರ್ಸ್ ಇನ್ 80U, ಡಿಡಕ್ಷನ್ ಸೆಂಟರ್ಸ್ ಇನ್ 80C. ನೋಡಿಲಿ NSC 7th issue ಇಲ್ಲಿ ಅಮೌಂಟ್ ಪರ್ಚೇಸ್ ಮಾಡಿದ್ರು ಮತ್ತು ಇಂಟ್ರೆಸ್ಟ್ ಎರಡು ಸೇರ್ಸ್ ನಾವು ತೊಗೋತೀವಿ. ಡಿಡಕ್ಷನ್ ಕ್ಲೈಮ್ ಮಾಡ್ಬೋದು. rupees 12,000 ನಾವು ಕ್ಲೈಮ್ ಮಾಡ್ತೀವಿ. ನೆಕ್ಸ್ಟ್ LIC ಪ್ರೀಮಿಯಂ ದಟ್ ಈಸ್ 6,000, 4,000 ಆ್ಯಂಡ್ 5,000 ಟೋಟಲ್ 15,000 ಇದೆ. ಆರ್ 20% ಆಫ್ ಸಮ್ ಅಶ್ಯೂರ್ಡ್ 20% ಆಫ್ 5 lakhs ಅಂತಂದರೆ 1 lakh ಬರುತ್ತೆ. ಅಲ್ಲಿಗೆ 15,000 ಮತ್ತು 1 lakh rupees ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೆಸ್, ಲೀಸ್ಟ್ ಆಫ್ ದೀಸ್ ಟು ಈಸ್ 15,000. ದಟ್ 15,000 ಈಸ್ ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್, 15,000 rupees. Next, investments in equity linked savings scheme. This also comes under 80C, rupees 5,000. Deposited in NSS. These four items comes under 80C. In total, that is 40,500. This is under 80C. Next, deductions under section 80CCC. That is, I told you, contribution to pension fund. Pension fund contribute ಮಾಡಿದ್ರೆ 80CC ನಲ್ಲಿ ಕ್ಲೈಮ್ ಮಾಡ್ತೀವಿ 10,000 rupees. Repeat 10,000 ಆಯಿತು. Next, 80D. That is medical insurance. ಇದರಲ್ಲಿ ನೋ ಸಪರೇಟ್ ಡಿಡಕ್ಷನ್ಸ್ ಅಲೌಡ್ ಫಾರ್ ಪ್ರಿವೆಂಟಿವ್ ಹೆಲ್ತ್ ಚೆಕಪ್. ಎರಡು ಸೇರಿಸಿ ನಾವು ಮ್ಯಾಕ್ಸಿಮಮ್ ಪ್ರಿವೆಂಟಿವ್ ಹೆಲ್ತ್ ಚೆಕ್ ಎಲ್ಲ ಸೇರಿಸಿ ನಾವು ಟೋಟಲ್ ನಾವು
ದಟ್ ಇಸ್ 25,000 ನಾವು ರಿಡಕ್ಷನ್ಸ್ ಕ್ಲೈಮ್ ಮಾಡ್ತೀವಿ. ಈ 20,000ದಲ್ಲಿ 5,000 ರೂಪಾಯಿ ಸೇರ್ಕೊಂಡಿದೆ ಅಂದರೆ ದಟ್ ಮ್ಯಾಕ್ಸಿಮಮ್ 20,000 ರೂಪೀಸ್ ನಾವು ರಿಡಕ್ಷನ್ಸ್ ಕಟ್ ಮಾಡ್ತೀವಿ. ಅಂಡರ್ ಸೆಕ್ಷನ್ 80D ದಟ್ ಈಸ್ 20,000 ತೊಗೊಂಡ್ವಿ. ನೆಕ್ಸ್ಟ್ ರಿಡಕ್ಷನ್ ಸೆಂಟರ್ 80 ನಾನು ಕೊಟ್ಟಿದ್ದೀನಿ, ಬರ್ಸಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನೋಡಿ. ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಹೈಯರ್ ಎಜುಕೇಷನ್ ನಾವು ನಿಲ್ ತೋರಿಸ್ಬೇಕಂದ್ರೆ ರಿಡಕ್ಷನ್ ಶುಡ್ ನಾಟ್ ಬಿ ಅಲೋಡ್ ಬಿಕಾಸ್ ಇಟ್ ಈಸ್ ಬಿಯಾಂಡ್ 8 years. 8 years ಮೇಲೆ ಆಗ್ಬಿಟ್ರೆ ಲೋನ್ ತೊಗೊಂಡು ಮತ್ತೆ ನಾವು ಯಾವುದೇ ಇಂಟ್ರೆಸ್ಟ್ನ ಪೇ ಮಾಡ್ದೇ ಇದ್ರೆ ಅದು ಲೋನ್ ಹಾಗೆ ಇದ್ರೆ ಬಿಯಾಂಡ್ 8 years ಆದರೆ ಯಾವುದೇ ಕಾರಣಕ್ಕೆ ಇಂಟ್ರೆಸ್ಟ್ ಲೋನ್ನ ಅದು ವಿತಿನ್ 8 years ಆದರೆ ಮಾತ್ರ ನಾವು ಆ ಲೋನ್ಗೆ ಇಂಟ್ರೆಸ್ಟನ್ನು ನಾವು ಕ್ಲೈಮ್ ಮಾಡ್ತೀವಿ 80Cನಲ್ಲಿ. ಅದರ್ವೈಸ್ ರಿಡಕ್ಷನ್ ಕ್ಲೈಮ್ ಮಾಡ್ಲಿಕ್ಕೆ ಬರಲ್ಲ. ಹಾಗಾಗಿ ಅಮೌಂಟ್ ಈಸ್ ನಿಲ್ ತೋರಿಸ್ತೀವಿ. ಅಲ್ಲಿಗೆ ಟೋಟಲ್ ರಿಡಕ್ಷನ್ ಸೆಂಟರ್ ಸೆಕ್ಷನ್ 80CT80U ದಟ್ ಈಸ್ 70,500 ರೂಪೀಸ್ ಬರುತ್ತೆ. 10 lakhsಲ್ಲಿ 70,500 ರೂಪೀಸ್ ನೀವು ರಿಡಕ್ಷನ್ ಕೊಟ್ಟರೆ ನೆಟ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಈಸ್ 9,29,500 ರೂಪೀಸ್. ಓಕೆನಾ? ದಿಸ್ ಈಸ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್. ಇಲ್ಲಿ ನೋಡ್ತೀವಿ ನೋಡಿ, ಇನ್ವೆಸ್ಟೆಡ್ ಇನ್ 3 years ಬ್ಯಾಂಕ್ ಡೆಪಾಸಿಟ್ ನಾಟ್ ಕ್ವಾಲಿಫೈ ಫಾರ್ ಡಿಡಕ್ಷನ್ಸ್. ಯಾಕಂದ್ರೆ ಅಮೌಂಟ್ ಅದು ಇನ್ವೆಸ್ಟ್ಮೆಂಟ್ ಮಾಡಿರೋದು, ಹಾಗಾಗಿ ನಾಟ್ ಕ್ವಾಲಿಫೈ ಫಾರ್ ಡಿಡಕ್ಷನ್ಸ್. ಓಕೆನಾ? ಇದು ನಿಮ್ಮ 12ನೇ ಪ್ರಾಬ್ಲಮು. ಮೇ ಬಿ ಈ ಚಾಪ್ಟರ್ಗೆ ಸಾಕಾಗುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ನಾಳೆ ಹೊಸ ಚಾಪ್ಟರ್ನ ಕಮೆಂಟ್ಸ್ ಮಾಡೋ ಕೆಲಸ ಮಾಡೋಣ. ಓಕೆ.